ನಮಸ್ಕಾರ ಮದೇವಣ. ಏನು ಈ ಸಲ ಎಲೆಕ್ಷನ್ ನಿಲ್ತಾ ಇದ್ದೀರಂತೆ? ಹ್ಞೂ ಕಣ್ರಪ್ಪ, ಈ ಸಲ ಎಲೆಕ್ಷನ್ ನಿಲ್ತಾವನಿ. ಈ ಸಲ ಹೆಂಗಾರು ಮಾಡಿ ಓಟಾಗಿ ಗೆಲ್ಸಿ ನನ್ನ ಮೆಂಬರ್ ಮಾಡಿಬಿಡ್ರಿ. ನೀನು ಚಿಂತೆ ಪಟ್ಕೋಬೇಡ ಮದೇವಣ, ನಾವು ಗೆಲ್ಸ್ತೀವಿ ನಿನ್ನ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಪ್ಪ. ಪುಣ್ಯ ಕಟ್ಕೊಳ್ಳೋದೆಲ್ಲ ಹಂಗಿರ್ಲಿ, ಹೊಡಿ ದುಡ್ಡು ಹೊಡಿ. ದುಡ್ಡ ಏನಪ್ಪ ಹೇಳ್ತಾ ಇದೆಯಾ? ಹ್ಞೂ ಕಣಣ್ಣ, ಈ ಕಾಲದಲ್ಲಿ ದುಡ್ಡು ಕೊಡಲೇಬೇಕಲ್ಲ ಅಣ್ಣ. ದುಡ್ಡು ಹಂಚ್ಬೇಕು, ಹೆಂಗಸ್ರಿಗೆಲ್ಲ ಸೀರೆ ಹಂಚ್ಬೇಕು, ಎಲ್ಲ ನೂರಾರು ಇರ್ತಾವಲ್ಲ ಅಣ್ಣ. ನಿಂಗೆ ಗೊತ್ತಿಲ್ವಲ್ಲ ಅಣ್ಣ? ಇಲ್ಲಾಂದ್ರೆ ಮರಿ ಹೊಡೆದು ಎಲ್ರಿಗೂ ಬಾಟೂಟ ಹಾಕೋಣ. ಅಯ್ಯೋ ಮರಿನಾ, ಒಂದು ಮರಿ 2 ಮರಿ ಸಾಲ್ತದೇನಪ್ಪ? ಕಡಿಮೆ ಅಂದ್ರೆ 10-15 ಮರಿ ಹೊಡಿಬೇಕು. ದುಡ್ಡೆಲ್ಲ ಸಾಲ್ತದೆ ಹೇಳು. ಹ್ಞೂ ಕಣಣ್ಣ, ನೀನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂದರೆ ಎಲ್ಲ ಮಾಡಬೇಕಪ್ಪ. ಏನಣ್ಣ ನೀನು? ಅದು ಸರಿ ಕಣಣ್ಣ, ಗೆದ್ಮೇಲೆ ನಮಗೆಲ್ಲ ಏನು ಮಾಡಿಸ್ತೀಯ ಅಣ್ಣ? ನೋಡ್ರಪ್ಪ, ಗೆದ್ಮೇಲೆ ಮನೆಗೆಲ್ಲ ನೀರು, ರೋಡ್ಗೆಲ್ಲ ತಾರು, ನಿಮಗೆಲ್ಲ ಬೀರು. ಯೋಚನೆ ಮಾಡಿ. ಗೆದ್ರೇನು ಓಕೆ ಕಣಣ್ಣ, ಕಾಲು ಎತ್ಕೊಂಡ್ಬಿಟ್ರೆ? ಯಾಕ್ಲಲ್ಲೋ, ಈಗಲೇ ಅಪಶಕ್ನ ಮಾತಾಡ್ತಿಲ್ಲಲ್ಲೋ. ಇಲ್ಲ ಬಿಡೋಣ, ಹಂಗೆ ನಾಯಕಿಲ್ಲ ಬಿಡೋಣ. ನಾವಿದ್ದೀವಿ ಕಣಣ್ಣ, ನಮ್ಮ ಪ್ರಾಣನಾರು ಕೊಟ್ಟಿದ್ದೀವಿ, ನಾವು ಗೆಲ್ಸ್ತೀವಿ ಕಣಣ್ಣ. ಅಷ್ಟು ಮಾಡ್ರಪ್ಪ. ಏನೋ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ನೀವು ಓಡಾಡ್ಕೊಂಡು ಎಲ್ಲ ಪ್ರಚಾರ ಮಾಡಲೇಬೇಕು ಕಣ್ರಪ್ಪ. ಆ ಥರ ಎಲ್ಲ ಮಾಡ್ತೀವಿ, ನಮ್ಗೆ ಸ್ವಲ್ಪ ನೀನು ನೋಡ್ಕೋಬೇಕಷ್ಟೆ. ನಾನೇನೋ ನೋಡ್ಕೊತೀನಿ ಕಣ್ರಪ್ಪ. ಎದುರುಗಡೆ ಆಪೋಸಿಟ್ ಪಾರ್ಟಿ ತುಂಬ ನಂಗಿಂತ ಜೋರವನಂತಲ್ಲ, ಏನು ಮಾಡೋದು? ಇರ್ಲಿ ಬಿಡೋಣ, ನೀನೊಂದು ಮಾತು ಹೇಳೋ ಅನ್ನೋ ಮುಗಿಸೇ ಬಿಡ್ತೀನಿ. ಹಂಗೆ ಏನಾರು ಮಾಡಿ ನಾನು ತಲೆಗೆ ತಂದಿರೋ. ಈಗಲೇ ಎಲೆಕ್ಷನ್ ಟೈಮಲ್ಲಿ ಅದೆಲ್ಲ ಬೇಡ ಕಣ್ರು. ಸರಿ ಮದೇವಣ, ಏನು ಟೆನ್ಷನ್ ಇಟ್ಕೊಬಿಡ, ಚಿಂತೆ ಎಲ್ಲ ಬಿಟ್ಬಿಡು, ನಾವೆಲ್ಲ ನೋಡ್ಕೋತೀವಿ ಆಯ್ತಾ? ಸರಿ ಕಣ್ರಪ್ಪ, ಆಯಿತು. ಸರಿ ಮದೇವಣ, ನಾವೇನು ಬರ್ತೀವಿ ಆಯ್ತಾ? ಅಯ್ಯೋ ದೇವ್ರೆ, ಈ ನನ್ನ ಮಕ್ಕಳನ್ನ ನಂಬೇಕದ್ದಪ್ಪ. ಏನೇನೋ ಹೇಳ್ತಾರೆ, ಏನೇನೋ ಮಾಡ್ತಾರೆ. ನಾನು ತಲೆಗೆ ತಂದಿಟ್ಬಿಟ್ರು ಕಣಪ್ಪ, ಏನಾರು ಮಾಡಿ.